ಬಸವ ಜಯಂತಿ ಅಂಗವಾಗಿ ಗೋವುಗಳಿಗೆ ಪೂಜೆ ಸಲ್ಲಿಸಿ ಸಂಭ್ರಮಿಸಿದ ರೈತರು ಹಾಗೂ ಗ್ರಾಮಸ್ಥರು. ವಿಶೇಷವಾಗಿ ರೈತರ ಮನೆ ಮಕ್ಕಳಾಗಿರುವ ಗೋವುಗಳಿಗೆ ಪೂಜೆ ಸಲ್ಲಿಸಿ ಬಸವ ಜಯಂತಿ ಆಚರಿಸಿದರು ಬೋಡಬಂಡೇನಹಳ್ಳಿ ಗ್ರಾಮಸ್ಥರು. ಕೊರಟಗೆರೆ ತಾಲೂಕಿನ ಬೋಡಬಂಡೇನಹಳ್ಳಿ ಗ್ರಾಮದಲ್ಲಿ ಬಸವ ಜಯಂತಿ ಅಂಗವಾಗಿ ಗ್ರಾಮ ದೇವತೆ ಚೌಡೇಶ್ವರಿ ಹಾಗೂ ಗೋವುಗಳಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ಉತ್ತಮ ಮಳೆಯಾಗಿ ದೇಶದ ಜನರು ಸಂತೋಷದಿಂದಿರಲು ದೇವರಲ್ಲಿ ಪ್ರಾರ್ಥಿಸಿದರು ರೈತರು ಹಾಗೂ ಗ್ರಾಮಸ್ಥರು. ಗೋವುಗಳಿಗೆ ಹಾಗೂ ಗ್ರಾಮ ದೇವತೆಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಸಾದ ರೂಪದಲ್ಲಿ ಕೋಸಂಬರಿ ಪಾನಕ ಗ್ರಾಮಸ್ಥರಿಗೆ ಭಕ್ತಾದಿಗಳು ವಿತರಿಸಿದರು. ಇದೇ ಸಂದರ್ಭದಲ್ಲಿ ಊರಿನ ಹಿರಿಯರು, ಗೌಡರು, ವಿದ್ಯಾರ್ಥಿಗಳು ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಇವತ್ತು ಬಸವನ ಜಯಂತಿ ಹಬ್ಬದ ಪ್ರಯುಕ್ತ ಊರಾಗ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು ಬಸವನ ಪೂಜೆ ಮಾಡ್ಕೊಂಡು ಮುಂದೆ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಹೇಳಿ ಬಸವನ ಜಯಂತಿ ಆಚರಿಸ್ತಾ ಇದ್ದೀವಿ. ಬೆಳಗ್ಗೆಯಿಂದ ಯಶೋತ್ತನಕಟ್ಟೆ ಬಣ್ಣ ಸುಣ್ಣ ಮಾಡಿ ದೇವಸ್ಥಾನಕ್ಕೆ ಹೋಗಿ ಚೌಡೇಶ್ವರಿಗೆ ಪೂಜೆ ಮಾಡ್ಕೊಂಡ್ಬಂದು ಇಲ್ಲಿ ಯಶೋತ್ತನಕಟ್ಟೆ ತಾಗಿ ಹೆಸರುಬೇಳೆ ಪಾನಕ, ಚೌಡೇಶ್ವರಿಗೆ ಹೆಸರುಬೇಳೆ ಪಾನಕ ಮಾಡ್ತಾಯಿದ್ದೀವಿ. ಈ ಜನಗಳಿಗೆಲ್ಲ ಹೆಸರುಬೇಳೆ ಪಾನಕ ಹಂಚುತ್ತಾ ಇದ್ದೀವಿ. ಬೋಡಬಂಡೇನಹಳ್ಳಿ ಹೆಸರು ಅಂಜನ್ ಮೂರ್ತಿ ಅಂತ ಹೇಳಿ. ಓಕೆ, ನಮಸ್ಕಾರ. ನನ್ನ ಹೆಸರು ಭೀಮರಾಜು ಅಂತ ಹೇಳಿ. ಸಮಸ್ತ ಕರ್ನಾಟಕ ಜನತೆಗೆ ಶ್ರೀ ರಾಮನವಮಿ ಹಾಗೂ ಬಸವನ ಜಯಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಪ್ರತಿ ವರ್ಷವೂ ಸಹ ನಮ್ಮೂರಲ್ಲೂ ಸಹ ಬೋಡಬಂಡೇನಹಳ್ಳಿ ಗ್ರಾಮದಲ್ಲಿ ಈ ಒಂದು ಬಸವನ ಜಯಂತಿ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಈ ವರ್ಷವೂ ಸಹ ಈ ಒಂದು ಹಳ್ಳಿಕಟ್ಟೆ ಮತ್ತು ದೇವಿನ ಮರದ ಹತ್ರ ತುಂಬ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಇದರ ಸುತ್ತ ಸಡಗರದಿಂದ ಆಚರಣೆ ಮಾಡ್ತಾ ಬಂದಿದ್ದೀವಿ. ಊರಿನ ಗ್ರಾಮಸ್ಥರೆಲ್ಲ ಸೇರಿ ಈ ಒಂದು ಬಸವ ಜಯಂತಿಯನ್ನು ಎಲ್ಲರೂ ಆಚರಣೆ ಮಾಡಬೇಕು ಅಂತ ಹೇಳಿ ಸಪೋರ್ಟ್ ಮೂಲಕ ತಿಳಿಸ್ತೀವಿ.